ಕ್ಯಾಬಿನೆಟ್ ಕುತೂಹಲ ಈ ಕ್ಷಣದವರೆಗೂ ಕೂಡ ಮುಂದುವರೆದಿದೆ. ರಾಜ್ಯದ ನಾಯಕರು ದೆಹಲಿಗೆ ಹೋಗಿ 4 ದಿನ ಆಗಿದೆ. ಇವತ್ತಾದರೂ ಚರ್ಚೆ ನಡೆಯುತ್ತಾ ಅನ್ನುವಂತಹ ಆಶಾಭಾವ ಇದೆ. 3 ದಿನಗಳಿಂದ ರಾಹುಲ್ ಗಾಂಧಿ ಖರ್ಗೆ ಸಿಗದೆ ರಾಜ್ಯದ ನಾಯಕರು ದೆಹಲಿಯಲ್ಲಿಯೇ ಕಾಯ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿಗಾಗಿ ಕಾಯ್ತಾನೆ ಇದ್ದಾರೆ. ರಾಜ್ಯ ನಾಯಕರ ಭೇಟಿಗೆ ಸಮಯವನ್ನ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ. ಇದರ ಬಗ್ಗೆ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಸಂಸತ್ ಅಧಿವೇಶನ, ರಾಷ್ಟ್ರೀಯ ಬೆಳವಣಿಗೆಯ ಹೆಸರಿನಲ್ಲಿ ರಾಹುಲ್ ಗಾಂಧಿ ರಾಜ್ಯದ ನಾಯಕರಿಗೆ ಸಿಗ್ತಾನೆ ಇಲ್ಲ, ಅಲಭ್ಯರಾಗಿದ್ದಾರೆ. ರಾಹುಲ್ ಗಾಂಧಿ ಮಾತುಕತೆಗೆ ಸಿಗದೇ ಇರೋದಕ್ಕೆ ರಾಜ್ಯದ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಕಳೆದ ತಿಂಗಳು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದರು. ಆಗ್ಲೂ ಕೂಡ ಸಚಿವ ಸಂಪುಟ ವಿಸ್ತರಣೆಯ ಕುರಿತಾಗಿ ಮಾತನಾಡೋದಕ್ಕಾಗಿರಲಿಲ್ಲ. ಕಳೆದ ವಾರ ಕೂಡ ಹೋಗಿದ್ರು, ಆದರೆ ಸಿಜೆಪಿ ಪ್ರೊಟೆಸ್ಟ್ನಿಂದಾಗಿ ಮಾತುಕತೆ ನಡೆದಿರಲಿಲ್ಲ. ಇನ್ನು ದೆಹಲಿಯಲ್ಲಿ ಇವತ್ತಾದರೂ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ನಡೆಯುತ್ತಾ? ನಿನ್ನೆ ದೆಹಲಿಯಲ್ಲಿ ನಡೆಯಬೇಕಿದ್ದಂತಹ ಸಭೆಗಳು 2 ಬಾರಿ ಮುಂದೂಡಿಕೆ ಆಯಿತು. ಬೆಳಿಗ್ಗೆ 9 ಗಂಟೆಗೆ ವರಿಷ್ಠರ ಕರೆ ನಿರೀಕ್ಷೆಯಲ್ಲಿದ್ದಂತಹ ರಾಜ್ಯದ ನಾಯಕರಿಗೆ ನಿರಾಸೆಯಾಗಿದೆ. ರಾಹುಲ್ ಗಾಂಧಿ ಕರೆಗಾಗಿ ಕಾಯ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್. ದೆಹಲಿಯಲ್ಲಿ ವರಿಷ್ಠರ ಜೊತೆ ಸಭೆಗಾಗಿ ಹಲವು ಸಚಿವರು ಕೂಡ ಕಾಯ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿ ಶಾಸಕರು 4 ದಿನದಿಂದ ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಿದ್ದಾರೆ, ಲಾಭಿಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಆದರೆ ಸಚಿವರ ಪಟ್ಟಿ ಫೈನಲ್ ಯಾವಾಗ ಅನ್ನೋ ಆತಂಕ ಈಗಲೂ ಕೂಡ ಇದೆ. ರಾಹುಲ್ ಗಾಂಧಿ ಇದ್ದ ಕಡೆಯಿಂದಲೇ ವರ್ಚುವಲ್ ಸಭೆ ಮಾಡೋದಕ್ಕೆ ಸಲಹೆ ಕೂಡ ಕೊಡಲಾಗಿದೆ. ಇವತ್ತು ಸಂಜೆಯ ಒಳಗೆ ಫೈನಲ್ ಪಟ್ಟಿ ಅಂತ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ. ಆದರೆ ಈ ಕುರಿತಾಗಿ ಇನ್ನೂ ಕ್ಲಾರಿಟಿ ಇಲ್ಲ. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಹೇಗಾಗಿ ಹೋಗಿದೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಒಂದು ಪದ ಇದೆ, ನಾಳೆ ಬಾ ಅಂತ. ಅದೇ ರೀತಿ ಆಗ್ತಾ ಇದೆ. ಕಳೆದ ತಿಂಗಳಿನಿಂದ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇವತ್ತು ಸಭೆ ಆಗುತ್ತಾ? ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗುತ್ತಾ? ಅಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ವೀಣಾ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆಯಾಗಿ ಈಗ 2 ತಿಂಗಳಾಗ್ತಾ ಇದೆ. ಆಗಸ್ಟ್ 3ಕ್ಕೆ 2 ತಿಂಗಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತಕ್ಕಂಥ ಕೂಗು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ತಯಾರಿಗಳು ಕೂಡ ನಡೀತಿದೆ. ನಿರಂತರವಾಗಿ ದೆಹಲಿ ಭೇಟಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರನ್ನು ಒಳಗೊಂಡಂತೆ ಎಲ್ಲ ನಾಯಕರು ಕೂಡ ದೆಹಲಿಯಲ್ಲಿ ಹಲವು ಸುತ್ತಿನ ಮಾತುಕತೆ ನಡೆಸುವಂಥ ಪ್ರಯತ್ನವನ್ನು ಮಾಡಿದರು. ಅಂತಿಮವಾಗಿ ಯಾವುದೇ ಮಾತುಕತೆಗಳು ಆಗದೇ ಇರುವಂಥ ಕಾರಣಕ್ಕಾಗಿ ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿಗೆ ಸಂಬಂಧಪಟ್ಟಂತೆ ಸಭೆಯ ತೀರ್ಮಾನಗಳು ಆಗದೇ ಇರುವಂಥ ಕಾರಣಕ್ಕಾಗಿ ಅಂತಿಮವಾಗಿ ಸಚಿವ ಸಂಪುಟ ವಿಸ್ತರಣೆ ಒಂದು ರೀತಿ ಮುಂದಕ್ಕೆ ಹೋಗ್ತಾ ಇದೆ. ನಿನ್ನೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ 4:30 ಸುಮಾರಿಗೆ ಅಧಿಕೃತವಾಗಿ ರಾಹುಲ್ ಗಾಂಧಿಯ ಸಮ್ಮುಖದಲ್ಲಿ ಅತ್ಯಂತ ಮಹತ್ವ ಸಭೆ ನಡೀಬೇಕಾಗಿತ್ತು, ಪಟ್ಟಿ ಫೈನಲ್ ಆಗಬೇಕಾಗಿತ್ತು. ಆದರೆ ನಿನ್ನೆ ಸಭೆ ಮುಂದೂಡಿಕೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗತ್ತೆ ಅಂತಕ್ಕಂಥ ನಿರೀಕ್ಷೆ ಎಲ್ಲ ನಾಯಕರಲ್ಲೂ ಕೂಡ ಇತ್ತು, ಆಕಾಂಕ್ಷೆಗಳಲ್ಲೂ ಕೂಡ ಇತ್ತು. ಆದರೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಫೋನ್ ನಿರೀಕ್ಷೆ ಮಾಡ್ತಾ ಇದ್ದಂಥ ರಾಜ್ಯದ ನಾಯಕರಿಗೆ ನಿರಾಶೆ ಆಗಿದೆ. 9 ಗಂಟೆ ಆದರೂ ಕೂಡ ಫೋನ್ ಬಂದಿಲ್ಲ. ಸಫ್ದರ್ಜಂಗ್ ರಸ್ತೆಯಲ್ಲಿರ್ತಕ್ಕಂಥ ಖಾಸಗಿ ನಿವಾಸದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಇನ್ನೊಂದು ಕಡೆ ಕರ್ನಾಟಕ ಭವನದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಇದ್ದಾರೆ. ಯಾವುದೇ ನಾಯಕರಿಗೆ ಅಧಿಕೃತವಾಗಿರ್ತಕ್ಕಂಥ ಸಂದೇಶಗಳು ಬರದೇ ಇರುವಂಥ ಕಾರಣಕ್ಕಾಗಿ ಯಾವಾಗ ಸಭೆ ಆಗತ್ತೆ ಇರೋ ಬಗ್ಗೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗ್ತಾ ಇಲ್ಲ. ಇದರಿಂದಾಗಿ ದೊಡ್ಡ ಮಟ್ಟಕ್ಕೆ ಆತಂಕ ಒಳಗಾಗಿರ್ತಕ್ಕಂಥ ಆಕಾಂಕ್ಷಿಗಳು ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ ಇವತ್ತು ಸಚಿವ ಸಂಪುಟದ ವಿಸ್ತರಣೆಯ ಪ್ರಮಾಣವಚನ ಕಾರ್ಯಕ್ರಮ ಆಗಬೇಕಾಗಿತ್ತು. ರಾಜಭವನದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕ ತಯಾರಿಗಳು ಕೂಡ ಬಹುತೇಕ ಪೂರ್ಣಗೊಂಡಿದೆ. ಇವತ್ತು ರಾಜ್ಯಪಾಲರು ಇಂದೋರ್ನಿಂದ ನೇರವಾಗಿ ಬೆಂಗಳೂರಿಗೆ ಬಂದ ನಂತರದಲ್ಲಿ ಸಂಜೆ 5:30 ಸುಮಾರಿಗೆ ಪ್ರಮಾಣ ವಚನ ಆಗಬೇಕಾಗಿತ್ತು. ಆದರೆ ಯಾವುದು ಕೂಡ ಆಗುವ ಸಾಧ್ಯತೆಗಳು ಕೂಡ ಒಂದು ಸ್ಪಷ್ಟವಾದ ಚಿತ್ರಣಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಇವತ್ತು ಸಂಜೆ 4 ಗಂಟೆ ಸುಮಾರಿಗೆ ಒಂದು ಮಹತ್ವ ಸಭೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ರಾಜ್ಯದ ನಾಯಕರುಗಳು ಕೆಸಿ ವೇಣುಗೋಪಾಲ್ ಮೂಲಕ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂದರೆ
ರಾಹುಲ್ ಗಾಂಧಿಗೆ ಅರ್ಜೆಂಟ್ ಇರುವಂಥ ಕಾರಣಕ್ಕಾಗಿ ಅವ್ರಿಗೆ ಬಿಜಿ ಶೆಡ್ಯೂಲ್ ಇರುವಂಥ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಎಲ್ಲಿರ್ತಾರೋ ಅಲ್ಲಿಂದಲೇ ಒಂದು ವರ್ಚುವಲ್ ಸಭೆ ಮಾಡ್ತಕ್ಕಂಥ ಸೂಕ್ತ, ಅಭಿಪ್ರಾಯಗಳನ್ನು ಪಡೆದುಕೊಂಡ ನಂತರದಲ್ಲಿ ಅಂತಿಮವಾಗಿ ಪಟ್ಟಿಯನ್ನು ಹೈಕಮಾಂಡ್ ಕಳಿಸ್ಕೊಟ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ರಾಜ್ಯ ನಾಯಕರು ಕೆ ಸಿ ವೇಣುಗೋಪಾಲ್ ಮೂಲಕ ಹೈಕಮಾಂಡ್ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ. ಅದು ಸಂಬಂಧಪಟ್ಟಾಗೆ ಸಂಜೆ ಒಳಗೆ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಅಂತಕ್ಕ ಸಂದೇಶವು ಕೂಡ ಕೆ ಸಿ ವೇಣುಗೋಪಾಲ್ ಕಡೆಯಿಂದ ಬಂದಿದೆ. ಹಾಗಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಸಂಜೆ ಒಳಗೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಎಸ್, ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.